ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾ ಶಿವಕುಮಾರ್ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮದೇ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆ. ಇದೊಂದು ಸಂಘಟಿತ ಅಪರಾಧವಾಗಿದೆ ಅಂತ ರಾಜ್ಯ ಸರ್ಕಾರವು ಕರ್ನಾಟಕ ಹೈಕೋರ್ಟ್ಗೆ ತಿಳಿಸಿದೆ. ಕೊಲೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಬೈರತಿ ಬಸವರಾಜ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಸ್ ಸುನೀಲ್ ದತ್ ಯಾದವ್ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತು. ಸಿಐಡಿ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ವಾದವನ್ನ ಮಂಡಿಸಿದ್ರು. ಹತ್ಯೆಗೂ ಮುನ್ನ ಕೊಲೆ ಬೆದರಿಕೆ ಮತ್ತು ಕೊಲೆ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ ಭಾರತೀನಗರ ಠಾಣೆಗೆ ಬಿಕ್ಲು ಶಿವ ದೂರನ್ನ ನೀಡಿದ್ರು. ಈಗ ಕೊಲೆ ಯತ್ನಕ್ಕೆ ಭಾರತಿ ಎಂಬುವರ ಬೈಕ್ ಬಳಕೆ ಮಾಡಲಾಗಿತ್ತು. ಇದಕ್ಕೆ ಬೈರತಿ ಬಸವರಾಜ್ ಅವರ ಬೆಂಬಲಿಗ ಎನ್ನಲಾದಂತಹ ಜಗದೀಶ್ ಅಲಿಯಾಸ್ ಜಗ್ಗ ಚಿತಾವಣೆ ನೀಡಿದ್ದಾರೆ ಅಂತ ಬಿಕ್ಲು ಶಿವ ಅವರು ಶಂಕಿಸಿದ್ರು. ಆದ್ರೆ ಪೊಲೀಸರು ಆರೋಪಿಗಳನ್ನ ಕರೆದು ತಿಳುವಳಿಕೆ ಹೇಳಿರೋದಾಗಿ ಹೇಳಿ ಎನ್ಸಿಆರ್ಗೆ ಮುಕ್ತಾಯಗೊಳಿಸಿದ್ರು. ಆದ್ರೆ ಜುಲೈ 15ರಂದು ಬಿಕ್ಲು ಶಿವನ ಕೊಲೆಯಾಗಿತ್ತು. ಬಿಕ್ಲು ಶಿವ ಕೊಲೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿದಂತಹ ಬಳಿಕ ಸ್ಥಳೀಯ ಪೊಲೀಸರು ತಾವು ಸಿಲುಕುವ ಆತಂಕದಿಂದ ಕೊಲೆ ಯತ್ನಕ್ಕೆ ಬಳಕೆ ಮಾಡಿದಂತಹ ಭಾರತೀಯವರ ಬೈಕ್ ಬಳಸ್ತಾ ಇದ್ದಂತಹ ಅವರ ಸಹೋದರ ಅಭಿಷೇಕ್ ಗೌಡನ ಹೇಳಿಕೆಯನ್ನ ದಾಖಲೆಯ ಭಾಗವಾಗಿಸಿದ್ದಾರೆ. ಈಗ ವಾಸ್ತವದಲ್ಲಿ ಅಭಿಷೇಕ್ ಮತ್ತು ಜಗದೀಶ್ ನನ್ನ ಪೊಲೀಸರು ಠಾಣೆಗೆ ಕರೆಸಿ ಬುದ್ಧಿ ಹೇಳಿರ್ಲಿಲ್ಲ. ಇಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಅಧಿಕಾರಿಗಳ ಪಾತ್ರ ಇರುವುದು ಸ್ಪಷ್ಟವಾಗಿದೆ ಅಂತ ವಿವರಿಸಿದ್ರು. ಈ ಹಿನ್ನೆಲೆಯಲ್ಲಿ ಹಲವು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಈಗ ಅಧಿಕಾರಿಗಳ ಪಾತ್ರ ಬಯಲು ಮಾಡೋಕೆ ಬೈರತಿ ಬಸವರಾಜ್ ಅವರನ್ನ ಕಸ್ಟಡಿಗೆ ಪಡೆದು ತನಿಖೆಯನ್ನ ನಡೆಸಬೇಕಿದೆ. ನಾವು ಸಾಮಾನ್ಯ ವ್ಯಕ್ತಿಯ ಜೊತೆ ವ್ಯವಹರಿಸ್ತಾ ಇಲ್ಲ. ಈಗ ಶಾಸಕರು ಆರ್ಥಿಕ ರಾಜಕೀಯವಾಗಿ ಪ್ರಬಲವಾಗಿರುವಂತಹ ವ್ಯಕ್ತಿಯ ಜೊತೆ ವ್ಯವಹರಿಸ್ತಾ ಇದ್ದೇವೆ. ಇದೆಲ್ಲವನ್ನ ಮರೆಮಾಚಿ ರಾಜಕೀಯ ದುರುದ್ದೇಶದಿಂದ ಬೈರತಿ ಬಸವರಾಜ್ ಅವರನ್ನ ಬಂಧಿಸೋಕೆ ಪ್ರಾಸಿಕ್ಯೂಷನ್ ಯತ್ನಿಸ್ತಾ ಇದೆ ಅಂತ ಹೇಳುವುದು ಶುದ್ಧ ಅಪಪ್ರಚಾರ ಎಂದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.